S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಹೊರಟಿದ್ದ ರೈತರಿಗೆ ತಡೆ. ಹಿರೇಬಾಗೇವಾಡಿ ಟೋಲ್ ಗೇಟ್ ಬಳಿ ವಶಕ್ಕೆ. ಖರೀದಿ ಕೇಂದ್ರ ತೆಗೆಯುವಂತೆ ಆಗ್ರಹ. ಶಾಲೆಯ ಕಟ್ಟಡ ಕೆಲಸಕ್ಕೆ ಮಕ್ಕಳ ಬಳಕೆ ಆರೋಪ. ವಿಜಯನಗರ ಜಿಲ್ಲೆಯಲ್ಲಿ ಘಟನೆ. ಬಾಲಕಾರ್ಮಿಕರ ಬಗ್ಗೆ ಅರಿವು ಮೂಡಿಸಬೇಕಾದ ಶಿಕ್ಷಕರಿಂದಲೇ ಕೃತ್ಯ. ಸಿಂಧೂರ ಲಕ್ಷ್ಮಣ ಮೂರ್ತಿಯ ಉದ್ಘಾಟನೆ. ವಿಧಾನಸಭಾ ಉಪಸಭಾಧ್ಯಕ್ಷ ಆನಂದ್ ಮಾಮನಿಯಿಂದ ಲೋಕಾರ್ಪಣೆ. ಕುಂಭಮೇಳ ಡೊಳ್ಳು ಕುಣಿತದ ಮೂಲಕ ಮೆರವಣಿಗೆ. ಯರಬಾವಿ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ. ಕಾಮಗಾರಿಗಳಿಗೆ ವೇಗದ ಚಾಲನೆ. ಶೀಘ್ರದಲ್ಲೇ ಪೂರ್ಣಗೊಳಿಸುವುದಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ. ಗಬ್ಬೆದ್ದು ನಾರ್ತಾ ಇದೆ ಮಾಕಾಪುರ ಆಸ್ಪತ್ರೆ. ಕೋಟಿ ಕೋಟಿ ಅನುದಾನವಿದ್ದರೂ ಎಚ್ಚೆತ್ತುಕೊಳ್ಳದ ಆರೋಗ್ಯ ಇಲಾಖೆ. ಮೂಗು ಮುಚ್ಚಿಕೊಂಡು ಜನರ ಪರದಾಟ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಿಎಂ ಮನೆ ಮುತ್ತಿಗೆ ಹಾಕಲು ಹೊರಟಿದ್ದ ರೈತರಿಗೆ ತಡೆ ನೀಡಲಾಗಿದ್ದು, ಹಾವೇರಿ ಜಿಲ್ಲೆಯ ಸಿಗ್ಗಾವಿಯಲ್ಲಿರುವ ಸಿಎಂ ನಿವಾಸಕ್ಕೆ ರೈತರು ಮುತ್ತಿಗೆ ಹಾಕಲು ಬೆಳಗಾವಿಯಿಂದ ಹೊರಟಿದ್ರು ಅಂತ ಹೇಳಲಾಗ್ತಿದೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ ಗೇಟ್ ಬಳಿ 30ಕ್ಕೂ ಹೆಚ್ಚು ರೈತರನ್ನ ಇದೀಗ ಬಂಧಿಸಲಾಗಿದ್ದು ಮತ್ತೆ ಬಿಡುಗಡೆಗೊಳಿಸಲಾಗಿದೆ. ಹಾವೇರಿ ಜಿಲ್ಲೆ ಶಿಂಗಾಂವ್ನಲ್ಲಿರುವ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೊರಟಿದ್ದ ರೈತರು ವಶಕ್ಕೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಟೋಲ್ಗೇಟ್ ಬಳಿ ವಶಕ್ಕೆ. 30ಕ್ಕೂ ಹೆಚ್ಚು ರೈತರನ್ನ ವಶಕ್ಕೆ ಪಡೆದ ಪೊಲೀಸರು. ವಿವಿಧ ಬೆಳೆಗಳ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹ. ನಾವು ಶಾಂತಿಯುತವಾಗಿ ತೆರಳುತ್ತಿದ್ದ ವೇಳೆ ವಶಕ್ಕೆ ಪಡೆದಿದ್ದಾರೆ. ಸಿಎಂ ಮನೆಗೆ ಹೊರಟ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ನ್ಯಾಯಯುತವಾಗಿ ನಾವು ನಮ್ಮ ಬೇಡಿಕೆಗೆ ಆಗ್ರಹಿಸುತ್ತಿದ್ದೇವೆ. ಈಗಾಗಲೇ ಶಿಂಗಾವಿಗೆ ಸಾಕಷ್ಟು ರೈತರು ತೆರಳಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡಿ ಹತ್ತಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡ ಅಚ್ಯುನಪ್ಪ ಪೂಜೇರಿ ಆಕ್ರೋಶ. ರೈತರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ರೈತ ವಿರೋಧಿ ನರೇಂದ್ರ ಮೋದಿಗೆ ರೈತ ವಿರೋಧಿ ಮೋದಿಗೆ ಜಿಲ್ಲಾ ಉಸ್ತುವಾರಿ ಗೋವಿಂದ ಕಾರಜೋಳಗೆ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ವಿಷಯ ಒಳಗಡೆಗೆ
ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಬೊಮ್ಮಾಯಿಗೆ ಕಿತ್ತುತ್ತಿರುವ ಬೊಮ್ಮಾಯಿಗೆ ನಿಗದಿ ಮಾಡಿದ ಬೊಮ್ಮಾಯಿಗೆ ರೈತ ವಿರೋಧಿ ಬೊಮ್ಮಾಯಿಗೆ ರೈತ ವಿರೋಧಿ ಎಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ರೈತ ವಿರೋಧಿ ಎಲ್ಲ ಶಾಸಕರಿಗೆ ರೈತ ವಿರೋಧಿ ನರೇಂದ್ರ ಮೋದಿಗೆ ರೈತ ವಿರೋಧಿ ನರೇಂದ್ರ ಮೋದಿಗೆ ರೈತ ವಿರೋಧಿ ಸರ್ಕಾರಕ್ಕೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಬೊಮ್ಮಾಯಿ ಅವರ ಏನು ಶಿಗ್ಗಾಂವದಲ್ಲಿ ಅವರ ಕ್ಷೇತ್ರ ಇದೆ, ಅಲ್ಲಿ ಆಫೀಸಕ್ಕೆ ಸುಮಾರು ದಿವಸದಿಂದ ಇವತ್ತು ನಾವು ರಾಗಿ, ಭತ್ತ, ಜೋಳ ಸಾಕಷ್ಟು ಏನು ಬೆಳೆಗಳ 26 ಬೆಳೆಗಳನ್ನು ಸರ್ಕಾರನ ಘೋಷಣೆ ಮಾಡೈತಿ. ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು, ಬೆಳೆ ವಿಮೆ ಕೊಡಬೇಕು, ವಿದ್ಯುತ್ ಸಮಸ್ಯೆ ಹಲವಾರು ಸಮಸ್ಯೆಗಳು ಇಟ್ಕೊಂಡ ಇವತ್ತು ಅವ್ರ ಆಫೀಸಿಗೆ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ಶಾಂತಿಯಿಂದ ಹೋಗೋ ಸಂದರ್ಭದಾಗ ಇವತ್ತು ಪೊಲೀಸ್ ಇಲಾಖೆ ಮುಖಾಂತರ ಇಡೀ ರಾಜ್ಯವ್ಯಾಪಿ ಬರ್ತಕ್ಕಂಥ ಎಲ್ಲ ಜನರನ್ನು ಅಲ್ಲಲ್ಲೇ ಹತ್ತಿಕ್ಕುವಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರು ಮಾಡತ್ತಾರೋ. ತಮಗೇನಾರು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ತಾಕತ್ತಿತ್ತಂದ್ರೆ ಇವತ್ತು ರೈತ ಪರ ಅನ್ನುವಂಥದ್ದು ನಮ್ಮ ಉಡಾಪಿ ಏನು ಮಾತೈತಿ. ಯಾಕೆ 75 ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರೆ ಇಲ್ಲಿವರೆಗೆ ಬೆಳೆದಂಥ ಬೆಳೆಗೆ ಬೆಲೆ ಕೊಡೋಕ್ಕಾಗಿಲ್ಲ. ರೈತರ ದೇಶದಾಗ ಒಂದು ಗಂಟೆಗೊಬ್ಬ ಸಾಯತನ ಬೆಲೆ ಇಲ್ಲರ್ಕ. ರಾಗಿದ ಬೇರೆ ಕಡೆ ಇವತ್ತು 3,500 ರೂಪಾಯಿ ರೇಟ್ ಐತಿ ಸರ್ಕಾರದ ಘೋಷಣೆ, ಪ್ರೈವೇಟ್ದಾಗ 1,500 ರೂಪಾಯಿ ಮಾರತ್ತಾರೆ, 2,000 ರೂಪಾಯಿ. ಹಿಂಗಾಗಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋತಾನೆ. ಇದೆಲ್ಲ ಗಂಭೀರವಾಗಿ ಇವತ್ತು ಮುಖ್ಯಮಂತ್ರಿ ಇದ್ದಾಗ ಕೂಡ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಇಂಥ ಹಲವಾರು ವಿಚಾರಗಳು ಇಟ್ಕೊಂಡು ಹೋಗೋ ಸಂದರ್ಭದಾಗ ಸುಮಾರು ಇಲ್ಲಿ 100 ಪೊಲೀಸರನ್ನ ಹಚ್ಚಿ ಇವತ್ತು ನಮ್ಮನ್ನೆಲ್ಲ ಅರೆಸ್ಟ್ ಮಾಡುವಂಥ ತಯಾರಿಯನ್ನು ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿ ಇನ್ನು ಮುಂದೆ ಏನಾದರೂ ತಾವು ಈ ರೀತಿ ಮಾಡಕ್ಕತ್ರಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಯೊಳಗೆ ಅಡ್ಡಾಡ್ತೀರಿ, ನಿಮ್ಮಲ್ಲಿ ಕಾರ್ ಗಾಡಿ ಗೇರಾವ್ ಹಾಕಿ ಅಲ್ಲೇ ರಿಪೇರಿ ಮಾಡುವಂಥ ಕೆಲಸ ಮಾಡ್ಬೇಕಾಗತ್ತಿ. ಮೊದಲು ರೈತ ಹೋರಾಟಗಾರನ, ರೈತ ಸಂಘಟನೆ ಇರ್ಬೋದು, ಎಲ್ಲ ಹೋರಾಟಗಾರನ ಗೌರವದಿಂದ ಕಾಣಿ ತಾವೇನು ಸಮಸ್ಯೆ ಐತಿ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ. ತಮಗೇನು ಸರ್ಕಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ನೀವೇ ನ್ಯಾಯಯುತವಾಗಿ ಕೇಳಕ್ಕೆ? ನಾವು ನ್ಯಾಯಯುತವಾಗಿ ಕೇಳ್ತಿದ್ದು. ಅಲ್ಲಿ ಹೋಗಿ CM ಆಫೀಸಕ್ಕೆ ಏನಾರು ದಣಿಗೆ ಮಾಡ್ತಾರತ್ತಿ, ಪೊಲೀಸ್ ಇಲಾಖೆ ಮುಖಾಂತರ ಎತ್ತಿಕ್ಕತ್ತಾರೋ ಅದು ನಮ್ಗೆ ಯಾಕೆ ಅನ್ನೋದು ಅರ್ಥ ಆಗಿಲ್ಲ. ಏನಾದರೂ ಪ್ರತಿಭಟನೆ ಆಗತ್ತಾ ಇವತ್ತು? ಹೌದು ಸರ್, ಅಲ್ಲಿ ಸಾವಿರಾರು ಸಂಖ್ಯೆ ಒಳಗೆ ಈಗಾಗಲೇ ರಾಜ್ಯವ್ಯಾಪಿ ಅಂದ್ರೆ ಸುಮಾರು 20 ಜಿಲ್ಲೆ ಅಂದ್ರೆ ರೈತರ ಸಾಧ್ಯತೆ ತಡೆದ್ರು ನಿನ್ನ ರಾತ್ರಿ ಜನ ಬಂದರು. ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ನಮ್ಮ ರಾಮಣ್ಣ ಕೆಂಚನಹಳ್ಳಿ ಇರ್ಬೋದು, ಅಲ್ಲಿ MN ನಾಯ್ಕ್ ಇರ್ಬೋದು, ಮಲ್ಲಿಕಾರ್ಜುನ್ ಬಳ್ಳಾರಿ, ಅಲ್ಲಿ ನಮ್ಮ ಭಾಳಷ್ಟು ಎಲ್ಲ ಲೀಡರ್ಗಳಿದಾರು. ಅಲ್ಲಿ ಹೋಗಿ ಚಳವಳಿ ಮಾಡತ್ತಾರೆ. ಯಾವ ಕಾರಣಕ್ಕೂ ಚಳವಳಿ ಬಿಡಂಗ. ನಮ್ಮ ಬೆಳಗಾವಿಯಿಂದ ಈಗಾಗಲೇ ಒಂದು 30-40 ಜನ ಅಲ್ಲಿ ಹೋಗಿದ್ದಾರೆ. ಅವ್ರು ರಾತ್ರಿ ಹೋಗ್ಯಾರು. ನಮ್ಮನ್ನ ನಿನ್ನಿಂತ್ರ ಪೊಲೀಸ್ ಇಲಾಖೆಯವರ ನಿನ್ನಿಂದ್ರೂ ಕೂಡ ನಮ್ಮ ಮನೆಗಳಿಗೆ ಬರೋದು, ನಮ್ಮನ್ನ ಅಲ್ಲಿ ಹೋಗಬೇಡ್ರಿ ಹಂಗೆ ಅನ್ನೋದು. ಇವತ್ತು ಮುಂಜಾನೆ ಆದರೂ ನಾವು 2-3 ಟೋಲ್ ನಾಕ ತಪ್ಪಿಸಿ ಇಲ್ಲಿ ಬಂದರು. ಇಲ್ಲಿ 100 ಸಂಖ್ಯೆ ಒಳಗೆ ಇವತ್ತು ಪೊಲೀಸರು ನಮ್ಮನ್ನೆಲ್ಲ ಕೂಡಿ ಇಲ್ಲಿ ಹತ್ತಿಕೊಂತ ಕೆಲಸ ಮಾಡ್ತಾರೆ. ಈಗಾದ್ರೂ ನಾವು ಬಿಡಂಗಿಲ್ಲ, ನಾವು ಹೋಗೋವ್ರನ್ನ ಅನ್ನುವಂಥದ್ದು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಪೂಜಾರಹಳ್ಳಿ ತಾಂಡಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇ 17ರಂದು ಕೆಲ ಮಕ್ಕಳನ್ನ ಬಳಸಿ ಶಾಲೆಯನ್ನ ಸ್ವಚ್ಛತೆ ಮಾಡಿಸಲಾಗಿದೆ. ಶಾಲಾ ಕೊಠಡಿಯ ಮೇಲೆ ಮಕ್ಕಳನ್ನ ಹತ್ತಿಸಿ ಮಾಳಿಗೆ ಮೇಲ್ಛಾವಣಿಯಲ್ಲಿದ್ದ ಭಾರಿ ಗಾತ್ರದ ಸಿಮೆಂಟ್ ತ್ಯಾಜ್ಯದ ಗುಪ್ಪೆಯನ್ನ ತೆರವುಗೊಳಿಸಲು ಮಕ್ಕಳನ್ನ ಬಳಸಲಾಗಿದೆ. ಮಕ್ಕಳನ್ನ ಕಟ್ಟಡದ ಮೇಲ್ಛಾವಣಿಯ ಭಾಗದ ಮೇಲೆ ಹತ್ತಲು ತಿಳಿಸಿದ್ದು, ಕಸದ ಹಾಗೂ ತ್ಯಾಜ್ಯದ ನೀರು ಮತ್ತು ಸಿಮೆಂಟ್ ತ್ಯಾಜ್ಯವನ್ನು ಕೀಳಲು ಸೂಚನೆ ನೀಡಿದ್ದಾರೆ. ತ್ಯಾಜ್ಯ ತೆಗೆಯಲು ತಾಸುಗಟ್ಟಲೆ ಮಕ್ಕಳು ಸಾಮಗ್ರಿಗಳನ್ನು ಹಿಡಿದು ಕೆಲಸ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪೂಜಾರಹಳ್ಳಿ ತಾಂಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇ 17ರಂದು ಕೆಲ ಮಕ್ಕಳನ್ನು ಬಳಸಿ ಶಾಲೆ ಸ್ವಚ್ಛತೆ ಮಾಡಿಸಲಾಗಿದೆ. ಶಾಲಾ ಕೊಠಡಿಯ ಮೇಲೆ ಮಕ್ಕಳನ್ನು ಹತ್ತಿಸಿ ಮಾಳಿಗೆ ಮೇಲ್ಭಾಗದಲ್ಲಿದ್ದ ಭಾರೀ ಗಾತ್ರದ ಸಿಮೆಂಟ್ ತ್ಯಾಜ್ಯದ ಗುಪ್ಪೆಯನ್ನು ತೆರವುಗೊಳಿಸಲು ಮಕ್ಕಳನ್ನು ಬಳಸಲಾಗಿದೆ. ಮಕ್ಕಳನ್ನು ಕಟ್ಟಡದ ಮೇಲ್ಭಾಗದ ಚಾವಣಿ ಮೇಲೆ ಹತ್ತಲು ತಿಳಿಸಿದ್ದು, ಕಸ ಹಾಗೂ ತ್ಯಾಜ್ಯ, ನೀರು ಮತ್ತು ಸಿಮೆಂಟ್ ತ್ಯಾಜ್ಯವನ್ನು ಕೀಳಲು ಸೂಚಿಸಿದ್ದಾರೆ. ತ್ಯಾಜ್ಯ ತೆಗೆಯಲು ತಾಸುಗಟ್ಟಲೆ ಮಕ್ಕಳಿಗೆ ಸಾಮಗ್ರಿಗಳನ್ನು ನೀಡಿ ತಾಸುಗಟ್ಟಲೆ ಕೆಲಸ ಮಾಡಿಸಲಾಗಿದೆ. ಶಾಲಾ ಬಿಸಿಯೂಟ ಕೋಣೆಯ ಮೇಲ್ಭಾಗದಲ್ಲಿದ್ದ ಕಸ ಹಾಗೂ ತ್ಯಾಜ್ಯ, ಸಿಮೆಂಟ್ ಕಿತ್ತು ತೆಗೆಯಲು ಅವರಿಗೆ ಸುತ್ತಿಗೆ ಹಾಗೂ ಕಿರಿಹಾರೆ ಕೊಟ್ಟು ಕೆಲಸಕ್ಕೆ ಬಳಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಅಸಲಿಗೆ ಪೂಜಾರಹಳ್ಳಿ ತಾಂಡ ಕೂಡ್ಲಿಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯುವರಾಜ ನಾಯ್ಕರವರ ಅಜ್ಜಿಯ ತವರು ಊರೆಂದೇ ತಿಳಿದುಬಂದಿದೆ. BEO ಅವರವರ ನಂಟಿರುವ ಗ್ರಾಮದ ಶಾಲೆಯಲ್ಲಿ ಈ ದುರಾವಸ್ಥೆ ಜರುಗಿದೆ. ಶಾಲಾವರಣ ದನಗಳ ಕೊಟ್ಟಿಗೆ ರೂಪದಲ್ಲಿದೆ. ಕಸ ತ್ಯಾಜ್ಯದಿಂದ ಶಾಲಾವರಣ ತುಂಬಿದೆ.
ಮಳೆ ನೀರು ನಿಂತು ಕೊಚ್ಚೆ ಗುಂಡಿ ನಿರ್ಮಾಣವಾಗಿದೆ. ಆದರೂ ಸಂಬಂಧಿಸಿದವರು ಕ್ರಮ ಜರುಗಿಸಿಲ್ಲ. ಮಕ್ಕಳಿಗೆ ಶಿಸ್ತಿನೊಂದಿಗೆ ಶಿಕ್ಷಣ ನೀಡಬೇಕಾಗಿರುವ ಗುರುಗಳು ಅವರೇ ನಿಂತು ಮಕ್ಕಳಿಗೆ ಗಾರೆ ಹಾಗೂ ಕಸ ಮತ್ತು ಸಿಮೆಂಟ್ ತ್ಯಾಜ್ಯ ನೀರು ಬಳಿಯಲು ಬಳಸಿಕೊಂಡಿದ್ದಾರೆ. ಏನೂ ತಿಳಿಯದ ಮಕ್ಕಳಿಗೆ ಶಿಕ್ಷಣ ನೀಡದೆ ಅವರಿಗೆ ಗಾರೆ ಕೆಲಸದ ಬಗ್ಗೆ ತರಬೇತಿ ನೀಡಿದಂತಹ ದೃಶ್ಯ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ಈ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಹಾಗೂ ನಾಗರಿಕರಲ್ಲಿ ಕೆಲವರಲ್ಲಿ ಮಾತ್ರ ಪರವಾದ ಅಭಿಪ್ರಾಯವಿದೆ. ಬಹುತೇಕರಲ್ಲಿ ಖಂಡನೀಯ ಅಭಿಪ್ರಾಯ ವ್ಯಕ್ತವಾಗಿದೆ. ಸಂಬಂಧಿಸಿದಂತೆ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಒತ್ತಾಯ ಮಾಡಿದ್ದಾರೆ. ಮತ್ತೇನು ಮಾಡಕ್ಕಂತ ಮಲ್ಕ ಮತ್ತೇನು ಮಾಡ್ಬೇಕಂತ ಏನು ಏನು ಮಾಡಕ್ಕಂತ ಏನು ಸಿಮೆಂಟ್ ಹೊಡಿಬೇಕಂತ ಎಲ್ಲಿ ಐತಿ ಅಲ್ಲಿ ಐತಲ್ಲ ಅಲ್ಲ ಸಿಮೆಂಟ್ ಹೊಡಿಬೇಕಂತ ಅಡಿಗೆ ರೂಮ್ದಾ ಎಲ್ಲಿ ಐತ ಅದು ಸಿಂಟೆಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಈಗ ಅಡಿಗೆ ಸಿಮೆಂಟ್ ತೆಗಿಬೇಕಾ ಹೊಡಿಬೇಕಾ ಪ್ರತಿನಿಧಿ ಉಮೇಶ್ ನಂದಗಾವ, S9 TV. ಸಮಸ್ತ ಅರಭಾವಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧ ಅಂತ ನಿನ್ನೆ ಅರಭಾವಿ ಶಾಸಕ KMF ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಈಗಾಗಲೇ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಕಾಮಗಾರಿಗಳಲ್ಲಿ ಕೈಜೋಡಿಸಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿಗಳೆಲ್ಲ ಪೂರ್ಣ ಆಗುವ ನಿರೀಕ್ಷೆ ಇದೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಅಭಿವೃದ್ಧಿ ಪರ ಕಾಮಗಾರಿ ಜೋರಾಗಿ ನಡೆದಾವೆ ಸರ್. ಈ ಊರ ಒಂದು ಹಬ್ಬದ ವಾತಾವರಣ ಆಗಿದೆ ಸರ್. ಮೊದಲಿಂದ ಅಂದ್ರೆ ಗಣೇಶವಾಡಿ ಇರ್ಬೋದು, ದುರ್ದುಂಡಿ ಇರ್ಬೋದು ರೀ, ದಂಡಾಪುರ, ರಾಜಾಪುರ ಇದೆಲ್ಲ ಥರ ಭಾಳ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಸುಮಾರು ಇವತ್ತು 3,20,00,000 ಅಂದ್ರೆ ಅಭಿವೃದ್ಧಿ ಕೆಲಸನ ಇವತ್ತೆಲ್ಲ ಮಾಡಿದ್ರು. ಅದಕ್ಕೆ ನನಗೆ ಬರೋಕೆ ಲೇಟ್ ಆಯಿತು. ಆದರೂ ಕ್ಷೇತ್ರದಲ್ಲಿ ಹೆಚ್ಚಂದ್ರೆ ಈಗ ನಮ್ಮ ರಾಹುಲ್ ಅವರು ಸರ್ವೋತ್ತಮ ಇವರ ಜಾಸ್ತಿ ಓಡಾಡೆಲ್ಲ ಕಡೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಬೆನ್ನತ್ತಿ ಕೆಲಸ ತಗೊಂಡ್ರೆ ಅಂದ್ರೆ ಎಲ್ಲ ಊರಾಗ ಎಲ್ಲರೂ ಪ್ರಮುಖರಿಗೆ ಬೆನ್ನತ್ತಿ ಕೆಲಸ ತಗೋಬೇಕು, ಅಭಿವೃದ್ಧಿ ಮಾಡಬೇಕು. ಸೊ ಗಣೇಶವಾಡಿ ಭಾಳ ಅಭಿವೃದ್ಧಿ ಐತೆ. ಮುಂದಿನ ದಿನಮಾನದಲ್ಲಿ ಅರ್ಬನ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆವು. ಆದರೆ ನಾವು ಹೆಚ್ಚಿನ ಹೊತ್ತು ನೀರಾವರಿ ಕೊಡ್ತಾ ಇದ್ದೀವಿ. ಸೊ ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ವಿ. ಮುಂದಿನ ಇನ್ನೂ ಒಂದು ವರ್ಷದಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಅವನ್ನೆಲ್ಲ ಪೂರ್ತಿ ಮಾಡಿ ಸಾರ್ವಜನಿಕ ಅನುಕೂಲ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡದ ಔಷಧಿಗಳು ಮತ್ತು ಗಾಯದ ಔಷಧಿಗಳು ಆಸ್ಪತ್ರೆ ತುಂಬಾ ಬಿದ್ದಿವೆ. ಸ್ವಚ್ಛತೆ ಇಲ್ಲದೆ ಮೂಗು ಮುಚ್ಚಿಕೊಂಡು ಚಿಕಿತ್ಸೆ ಪಡೆಯಲು ರೋಗಿಗಳು ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಕಾಪುರ ಆಸ್ಪತ್ರೆಯ ನೀರಿನ ಮೋಟಾರ್ ಕೆಟ್ಟು ಹೋಗಿ ತುಂಬಾ ದಿನಗಳಾಗಿವೆ. ರೋಗಿಗಳಿಗೆ ಮತ್ತು ಸ್ವಚ್ಛತೆ ಮಾಡಲು ಕೂಡ ನೀರು ಇಲ್ಲದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದ್ದು, ಲಿಂಗಸ್ಗೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಹುನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರ ಆರೋಗ್ಯ ಕಾಪಾಡುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಆದರೆ ರಾಯಚೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮತ್ತು ಸಚಿವರ ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಇಲ್ಲದೆ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗಬ್ಬೆದ್ದು ನಾಚಿದೆ. ಮಾಕಾಪುರ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಔಷಧಿಗಳು ಹಾಗೂ ಗಾಯದ ಔಷಧಿಗಳು ಆಸ್ಪತ್ರೆಯ ತುಂಬ ಬಿದ್ದಿವೆ. ಸ್ವಚ್ಛತೆ ಇಲ್ಲದೆ ಮೂಗು ಮುಚ್ಚಿಕೊಂಡು ಚಿಕಿತ್ಸೆ ಪಡೆಯಲು ರೋಗಿಗಳು
ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಕಾಪುರ ಆಸ್ಪತ್ರೆಯ ನೀರಿನ ಮೋಟಾರ್ ಕೆಟ್ಟು 1 ತಿಂಗಳಾಗಿದೆ. ರೋಗಿಗಳಿಗೆ ಹಾಗೂ ಸ್ವಚ್ಛತೆ ಮಾಡಲು ಕೂಡ ನೀರು ಇಲ್ಲ. ಮೋಟಾರ್ ದುರಸ್ತಿ ಕುರಿತು ಲಿಂಗಸ್ಕೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಹುನ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಅಂತಾರೆ ಗ್ರಾಮಸ್ಥರು. ಇಲ್ಲೇ ಮಕಾಪುರ ದವಾಖಾನೆಗೆ ಬಂದಿದ್ರಿ, ಎಲ್ಲ ಒಳಗಡೆ ಎಲ್ಲ ಗಬ್ಬೆದ್ದು ನಾರ ಕಟ್ಟಿಬಿಡೋದು. ಇಲ್ಲಿ ಒಂದು ಇಂಜೆಕ್ಷನ್ ಮಾಡಿರಲ್ಲ, ಏನಲ್ಲ, ಒಂದು ನರ್ಸ್ ಇಲ್ಲ, ಏನೆಲ್ಲ ಗಾಳಿಗೆ ಮಳೆಗೆಲ್ಲ ಧೂಳೆಲ್ಲ ಐತಿ, ಏನು ಸ್ವಚ್ಛತೆ ಅನ್ನೋದಿಲ್ಲ, ಗಬ್ಬು ನಾರ ಕಟ್ಟಿಬಿಡೈತಿ. ಒಂದು ಸ್ವಲ್ಪ ಅಧಿಕಾರಿಗಳು ಯಾರು ಒಂದು ಸ್ವಲ್ಪ, ಆಮೇಲೆ ಮುಚ್ಚಿಂದ ಆಸ್ಪತ್ರೆಗೆ ಬರೋಂಗೆ ಐತಿ. ಒಳಗಡೆ ಹಂಗೆ ಹೋಗೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದಾಗೈತಿ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ, ನೀರಿನ ವ್ಯವಸ್ಥೆನೇ ಇಲ್ಲ. ಇಲ್ಲೇ ನೀರಿನಂದೆಲ್ಲ ಎಲ್ಲ ಪ್ರಾಬ್ಲಮ್ ಐತಿ. ಇಲ್ಲಿ ಒಂದು ಸ್ವಲ್ಪ ರೋಗಿಗಳು ಬಂದಾರೆಲ್ಲ ಹಂಗೆ ಹೊರಗಡೆ ಒಳ್ಳೆ ವಾಪಸ್ ಹೊಂಟ್ರೆ. ಹೊರ ಮಕ್ಕಳ ಕಷ್ಟ ಹೋಗಿವಿ, ಹೊರಗೆ ಮಕ್ಕಂದು ಮೊದಲ ನರ್ಸ್ ಅಂತೂ ನಮ್ಗಂತೂ ಮಾತು ಕೇಳೋವಳು, 2 ಗುಳಿಗೆ ಕೊಡ್ತಾಳೆ, ಬೇಕು ತಗೋರಿ ಸಾಕು ತಗೋರಿ ಅಂತಾಳ. ಹಾಕಿದಂತೂ ಭಾಳ ಹೆಚ್ಚಾಗಿಬಿಡುತ್ತೆ. ಮೊದಲು ಹಾಕಿದ್ದು ನರ್ಸ್ ಒಂದು ಸ್ವಲ್ಪ ಸರಿಯಾಗಿ ಹೇಳ್ರಿ ಅವ್ರಿಗೆ, ಕೇರ್ ಮಾಡಂಗಿಲ್ಲ. ಮೊನ್ನೆ ಹೊರಗೆ ಮಕ್ಕಂದು ಮುದುಗಲ್ಲಿ ಕರ್ಕೊಂಡು ಹೋಗ್ಯಾರ ತೋರ್ಸಾಕ, ಇಟ್ಟು ನಾರ್ತೈತ್ರಿ, ಒಂದೈತಿ. ಒಳಗೆ ಹೋದ್ರೆ ಅವ್ರು ಒಂದು ಸ್ವಲ್ಪ ಕೇರ್ ಮಾಡೋಲ್ರಿ ನಮ್ಮನ್ನ, ಸ್ವಲ್ಪ ಹೇಳ್ರಿ ಅವ್ರಿಗೆ, ಸಾಕ್ಬಿಡತ್ತೆ. ಆಸ್ಪತ್ರೆಯ ಮೋಟಾರ್ ದುರಸ್ತಿ ಕುರಿತು ಹುನ್ನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಬೇಜವಾಬ್ದಾರಿತನದ ಉತ್ತರ ಕೊಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ರೀತಿ ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಬ್ಬೆದ್ದು ನಾರಲು ಬಿಟ್ಟಿರುವ ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಮ್ಮ ಮನೆಯನ್ನ ಗಬ್ಬೆದ್ದು ನಾರಲು ಬಿಡ್ತಾರಾ ಎಂಬ ಪ್ರಶ್ನೆ ಸಾರ್ವಜನಿಕರದಾಗಿದೆ. ಈ ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಬಂಧಪಟ್ಟ ಈ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು, ಅಧಿಕಾರಿಗಳು ಇನ್ನಾದರೂ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜನೂರು, S9 TV ಲಿಂಗಸ್ಕೂರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು. ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ.
ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಕರ್ನಾಟಕ ರಾಜ್ಯದ ಏಕೈಕ ಮಾಜಿ ಪ್ರಧಾನಿಗಳಾದ ಮಣ್ಣಿನ ಮಗ HD ದೇವೇಗೌಡ ಅವರ 90ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ JDS ಪಕ್ಷದ ಯುವ ಮುಖಂಡ ಸಿದ್ದು ಬಂಡಿ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಇದೇ ವೇಳೆ ಲಿಂಗಸ್ಗೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಸವರಾಜ್ ಮಾಕಾಪುರ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಏಕೈಕ ದೇಶದ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ HD ದೇವೇಗೌಡರ 90ನೇ ಹುಟ್ಟುಹಬ್ಬದ ಅಂಗವಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ JDS ಪಕ್ಷದ ಯುವ ಮುಖಂಡ ಸಿದ್ದು ಬಂಡಿ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದೇ ವೇಳೆ ಲಿಂಗಸಗೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ಮಾಕಾಪುರ ಉಪಸ್ಥಿತರಿದ್ದರು. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಇಂದು ಸನ್ರೈಸ್ ಮೆಡಿಕಲ್ ಕೋರ್ಸುಗಳ ಸಮೂಹ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಿಂಧನೂರು ತಾಲೂಕಿನ ಬೀದಿಗಳಲ್ಲಿ ಜಾಥಾ ನಡೆಸಿ ಅಂಗಡಿ ಮತ್ತು ಬಂಡಿ ವ್ಯಾಪಾರಿಗಳ ಬಳಿ ತೆರಳಿ ಕರಪತ್ರ ಹಂಚಿದ್ರು. ಸಾರ್ವಜನಿಕರಿಗೆ ತುಂತುರು ಮಳೆಯಲ್ಲೂ ಕೂಡ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಿದ್ರು. ತುಂತುರು ಮಳೆಯ ನಡುವೆಯೂ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಿದ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಇಂದು ಸನ್ರೈಸ್ ಮೆಡಿಕಲ್ ಕಾಲೇಜು ಕೋರ್ಸುಗಳ ಸಮೂಹದ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಿಂಧನೂರು ನಗರದ ಬೀದಿಗಳಲ್ಲಿ ಜಾಥಾ ನಡೆಸಿ ಅಂಗಡಿ ಮತ್ತು ಬಂಡಿ ವ್ಯಾಪಾರಿಗಳ ಬಳಿ ತೆರಳಿ ಕರಪತ್ರ ಹಂಚಿ ತುಂತುರು ಮಳೆಯ ನಡುವೆ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಇರ್ಫಾನ್ ಕೆ, ಪ್ರಾಚಾರ್ಯರಾದ ಶ್ರೀ ಲಜಾರ್ ಸಿರಿಲ್, ವಾಸಿಂ ಹುಸೇನ್, ಉಪನ್ಯಾಸಕರುಗಳಾದ ಭವಾನಿ, ಸಂದೀಪ್, ರಾಜೇಶ್ ಮೇಧರ್, ಜ್ಞಾನೇಶ್ವರಿ ಮತ್ತು ವಿದ್ಯಾರ್ಥಿಗಳು ಇದ್ದರು. ಎಂಕೋಬಾ ಭೂತಲದಿನ್ನಿ, S9 TV, ಸಿಂಧನೂರು. ಬೆಳಗಾವಿ ನಗರದ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಹೆಸರಿಡಬೇಕು ಅಂತ, ಅಲ್ಲದೆ ರೈಲು ನಿಲ್ದಾಣದ ಹೊರಗಡೆ ಸಿಂಧೂರ ಲಕ್ಷ್ಮಣರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಬೆಳಗಾವಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಒತ್ತಾಯಿಸಲಾಯಿತು. ಬೆಳಗಾವಿ ನಗರದ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಹೆಸರಿಡಬೇಕು, ಅಲ್ಲದೆ ರೈಲು ನಿಲ್ದಾಣದ ಹೊರಗಡೆ ಸಿಂಧೂರ ಲಕ್ಷ್ಮಣರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕೆಂದು ಬೆಳಗಾವಿಯ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಒತ್ತಾಯಿಸಲಾಯಿತು. ಬೆಳಗಾವಿ ನಗರದಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ಸ್ವತಂತ್ರ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣರವರ ಜಯಂತಿ ಆಚರಣೆ ಮಾಡಲಾಯಿತು. ಹಾಗೆಯೇ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಬೆಳಗಾವಿ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಹೆಸರಿಡಬೇಕು, ಅಲ್ಲದೆ ರೈಲು ನಿಲ್ದಾಣದ ಹೊರಗಡೆ ಸಿಂಧೂರ ಲಕ್ಷ್ಮಣ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಈ ವೇಳೆ ರೈಲು ನಿಲ್ದಾಣದಲ್ಲಿ ಸಿಂಧೂರ ಲಕ್ಷ್ಮಣ ಭಾವಚಿತ್ರವನ್ನು ಇಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಮಹೇಶ್ ಶೀಗಿಹಳ್ಳಿ, ಬೆಳಗಾವಿ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣರ ಹೆಸರಿಡಬೇಕು, ಸಿಂಧೂರ ಲಕ್ಷ್ಮಣರ ಪ್ರತಿಮೆಯನ್ನು ನಿಲ್ಲಿಸಿ ಗೌರವ ಸೂಚಿಸಬೇಕು. ಅದರ ನಿಮಿತ್ತ ಇಂದು ಬೆಳಗಾವಿಯ ರೈಲು ನಿಲ್ದಾಣದಲ್ಲಿ ಸಿಂಧೂರ ಲಕ್ಷ್ಮಣರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಕೂಡಲೇ ಈ ರೈಲು ನಿಲ್ದಾಣಕ್ಕೆ ಸಿಂಧೂರ ಲಕ್ಷ್ಮಣರ ಹೆಸರಿಡಬೇಕೆಂದು ಒತ್ತಾಯಿಸಿದರು. ಇವತ್ತು ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಸ್ವತಂತ್ರ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣ ಅವರ ಜಯಂತಿಯನ್ನು ಆಚರಿಸಿದ್ದೀವಿ. ಸಿಂಧೂರ ಲಕ್ಷ್ಮಣ ಜಯಂತಿಯನ್ನು ಆಚರಿಸುವ ಮೂಲಕ ಎಲ್ಲರಿಗೂ ಸಿಹಿಯನ್ನು ಕೊಡುವ ಮುಖಾಂತರ ಆದಷ್ಟು ಬೇಗ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ವೀರ ಸಿಂಧೂರ ಲಕ್ಷ್ಮಣ ಹೆಸರನ್ನು ನಾಮಕರಣ ಮಾಡಬೇಕು ಹಾಗೂ ಆವರಣದಲ್ಲಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ವಿವಿಧ ಸ್ಥಳಗಳಲ್ಲಿ ವಿವಿಧ ಒಂದು ಜನರಿರುವಂಥ ಜಾಗಗಳಲ್ಲಿ ನಾವು ಸಿಂಧೂರ ಲಕ್ಷ್ಮಣ ಜಯಂತಿಯನ್ನು ಆಚರಿಸ್ತೀವಿ. ಈ ಬಾರಿ ನಾವು ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ
ವೀರ ಸಿಂಧು ಲಕ್ಷ್ಮಣವರು ಯಾರು ಅವರ ಕೊಡುಗೆಯನ್ನು ಸ್ವತಂತ್ರ ಹೋರಾಟಗಾರರಾಗಿ ಅವರು ಮಾಡಿದಂಥ ತ್ಯಾಗಗಳು ಇವೆಲ್ಲವೂ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ನಾವು ಇವತ್ತು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಜಯಂತಿ ಆಚರಿಸಲು ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಕಮಾಂಡ್ ಪೊಲೀಸ್ ಫೋರ್ಸ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೆ ವೀರ ಸಿಂಧು ಲಕ್ಷ್ಮಣವರ ತ್ಯಾಗಕ್ಕೆ ನಾವು ಗೌರವ ಕೊಡೋ ಮುಖಾಂತರ ಸರ್ಕಾರ ಆದಷ್ಟು ಬೇಗ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ವೀರಶೂರ ಸಿಂಧು ಲಕ್ಷ್ಮಣ ರೈಲ್ವೆ ನಿಲ್ದಾಣ ಅಂತ ನಾಮಕರಣ ಮಾಡಿದಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಶೀಗಿಹಳ್ಳಿ, ಮುಖಂಡರಾದ ಸುರೇಶ್ ಗವನ್ನವರ, ಶಿವಾನಾಯಕ, ಮಾರುತಿ ನಾಯಕ, ಮಂಜುನಾಥ್ ಚಿಕ್ಕಲದಿನಿ, ಅಮಿತ್ ಬಂಗಾಯಗೋಳ, ವಿನೋದ್ ಹೊರಕೇರಿ ಮತ್ತು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಾಲ್ಮೀಕಿ ಸಮಾಜಕ್ಕೆ 7.5ರಷ್ಟು ಮೀಸಲಾತಿ ಹೆಚ್ಚಳಕ್ಕಾಗಿ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 98 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕನಿಷ್ಠ ಸೌಜನ್ಯ ತೋರಿಸದೇ ಇರೋದ್ರಿಂದ ನಮ್ಮ ಒಕ್ಕೂಟವು ಬಲವಾಗಿ ಖಂಡಿಸುತ್ತೆ. ಮೇ 20ರಂದು ಮೀಸಲಾತಿಗಾಗಿ ಆಗ್ರಹಿಸಿ SC/ST ಜನಾಂಗದಿಂದ ಬೃಹತ್ ಪ್ರಮಾಣದ ಹೋರಾಟ ಹೋರಲಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟದ ಸಂಚಾಲಕರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಕ್ಕೂಟಗಳು ಹಾಗೂ ಜಾತ್ಯತೀತ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಅವರು ವಿನಂತಿ ಮಾಡಿದರು. ಶೇಕಡಾ 7.5ರಷ್ಟು ಮೀಸಲಾತಿಗಾಗಿ ಮೇ 20ಕ್ಕೆ ನಡೆಯುವ ಹೋರಾಟಕ್ಕೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟದಿಂದ ಬೆಂಬಲಿಸಿ ಭಾಗವಹಿಸಲಾಗುತ್ತದೆ. ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ಹೆಚ್ಚಳಕ್ಕಾಗಿ ಪರಮಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 98 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಸರ್ಕಾರವು ಮಾತ್ರ ಕನಿಷ್ಠ ಸೌಜನ್ಯ ತೋರಿಸದೇ ಇರುವುದರಿಂದ ನಮ್ಮ ಒಕ್ಕೂಟವು ಬಲವಾಗಿ ಖಂಡಿಸುತ್ತದೆ. ಮೇ 20ರಂದು ಮೀಸಲಾತಿಗಾಗಿ ಆಗ್ರಹಿಸಿ SC/ST ಜನಾಂಗದಿಂದ ಬೃಹತ್ ಪ್ರಮಾಣದ ಹೋರಾಟ ಮಾಡಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುವ ಹೋರಾಟದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟದ ಸಂಚಾಲಕರು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಾಗೂ ಜಾತ್ಯತೀತ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆಯೊಳಗೆ 7.5 ಮೀಸಲಾತಿ ಕೊಡುವುದಾಗಿ ರಕ್ತದಲ್ಲಿ ಬರೆದು ಕೊಡುತ್ತೇನೆ ಎಂದು ಮಾತು ಕೊಟ್ಟ ಯಡಿಯೂರಪ್ಪ ಮತ್ತು ರಾಮುಲು ಈಗ ಮಾತು ಈಡೇರಿಸದೆ ವಚನಭ್ರಷ್ಟರಾಗಿದ್ದಾರೆ. ಮೀಸಲಾತಿಗಾಗಿ ಆಗ್ರಹಿಸಿ ಸಮಾಜದ ಸ್ವಾಮೀಜಿಗಳು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುತ್ತಿದ್ದು, ಮೇ 20ಕ್ಕೆ 100 ದಿನಗಳಾಗಲಿದ್ದು, ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಸ್ವಾಮಿಗಳ ಹೋರಾಟಕ್ಕೆ ಬೆಂಬಲಿಸಿ ಮೇ 20ರಂದು ರಾಜ್ಯಾದ್ಯಂತ ನಡೆಯುವ ಹೋರಾಟಕ್ಕೆ ನಮ್ಮ ಒಕ್ಕೂಟದ ಸಂಪೂರ್ಣ ಬೆಂಬಲವಿದೆ ಎಂದು ಎಂ ಗಂಗಾಧರ್, ಪ್ರಧಾನ ಸಂಚಾಲಕರು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟ, ಸಿಂಧನೂರು ತಿಳಿಸಿದರು. ಸ್ನೇಹಿತರೆ, ದಿನಾಂಕ 20/5/2022ರಂದು ರಾಜ್ಯಾದ್ಯಂತ ST ಮೀಸಲಾತಿಗಾಗಿ ನಡೆಯುವ ಹೋರಾಟದಲ್ಲಿ ಸಿಂಧನೂರಿನ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟ ಭಾಗವಹಿಸುವುದರ ಮೂಲಕ ಆ ಹೋರಾಟಕ್ಕೆ ನಾವು ಬೆಂಬಲ ನೀಡ್ತಾ ಇದ್ದೀವಿ. ST ಸ್ವಾಮೀಜಿಗಳೇನು ಬೆಂಗಳೂರಿನಲ್ಲಿ ಧರಣಿ ಕುಳಿತು ಮೀಸಲಾತಿಗಾಗಿ ಧರಣಿ ಕುಳಿತು 20ಕ್ಕೆ 100 ದಿನಗಳಾಗ್ತವೆ. ಆ ಭಾಗವಾಗಿ ರಾಜ್ಯ ಮಟ್ಟದಲ್ಲಿ ಕರೆ ನೀಡಿರುವ SC ಮತ್ತು ST ಮತ್ತು ಇತರೆ ಜನರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಹೋರಾಟವನ್ನು ಸಿಂಧನೂರಿನಲ್ಲಿ ನಾವು ಬೆಂಬಲಿಸಿ ಈ ಹೋರಾಟಕ್ಕೆ ಸರ್ಕಾರಕ್ಕೆ ಒತ್ತಾಯಿಸುವುದರ ಮೂಲಕ ಕೂಡಲೇ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಜಾರಿ ಮಾಡದ ಬೇರೆ ಉಗ್ರ ಹೋರಾಟದಲ್ಲಿ ಜನ ಪಾಲ್ಗೊಳ್ಳುತ್ತಾರೆ ಅಂತೇಳಿ ವಿನಂತಿ ಮಾಡ್ತಾ, ಸಿಂಧನೂರಿನ ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರರು 20ರಂದು ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡುತ್ತಿದ್ದೇನೆ. ಎಂಕೋಪ ಭೂತಲದಿನ್ನಿ, S9 TV, ಸಿಂಧನೂರು. ಇಳಕಲ್ ನಗರಸಭೆಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್ ಅವರು ನೂತನವಾಗಿ ನಗರಸಭೆ ಕಟ್ಟಡದ ನೀಲಿ ನಕ್ಷೆಯ ವೀಕ್ಷಣೆ ಮಾಡಿ ನಕ್ಷೆಯ ಪ್ಲಾನ್ ಕುರಿತು ವಿವರಣೆಯನ್ನ ಆಲೂರು ಕಂಪನಿಯವರಿಂದ ಪಡೆದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಗುರುದತ್ತಾತ್ರೇಯ ಗುಳಿದ ಕೂಡ ಭಾಗಿಯಾಗಿದ್ದರು. ಇಳಕಲ್ ನಗರಸಭೆಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್ ಅವರು ನೂತನ ನಗರಸಭೆಯ ಕಟ್ಟಡದ ನೀಲಿ ನಕ್ಷೆಯ ವೀಕ್ಷಣೆ ಮಾಡಿ ನಕ್ಷೆಯ ಪ್ಲಾನ್ ಕುರಿತು ವಿವರಣೆಯನ್ನ ಆಲೂರು ಕಂಪನಿಯವರಿಂದ ಪಡೆದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಗುರುದತ್ತಾತ್ರೇಯ ಗೋಳಿದ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಪೋತ, ಸದಸ್ಯರಾದ ಉಮೇಶ್ ಕೊಂಗಾರಿ, ಬಸವರಾಜ್ ಗೋನಾಳ, ಯುವ ಮುಖಂಡರಾದ ಚಿದಾನಂದ ಚಿನ್ನಾಪುರ, ಆಲೂರು ಕಂಪನಿಯ ಸಿಬ್ಬಂದಿ ವರ್ಗದವರು ಇದ್ದರು. ಪ್ರತಿನಿಧಿ ಸಚಿನ್ ಸಾಲಿಮಠ, ಇಳಕಲ್, S9 TV. ಇವಿಷ್ಟೇ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.
ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಕಡೆ ಬಜಾರ್ ಬೆಳಗಾವಿಯಲ್ಲಿ.